ಓಂ ಹಂ ಹನುಮತೆ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ, ನಮಸ್ಕಾರ ಪ್ರಿಯೋ ಭಾನು, ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕೇನ ಶಿವ, ನೈವೇದ್ಯೇನ ಗಣಪ. ಈ ಮಂತ್ರವನ್ನು ನಾವು ಎಲ್ಲರೂ ಕೇಳಿದ್ದೀವಿ. ನಮಸ್ಕಾರದಿಂದಲೇ ಸೂರ್ಯ ನಮಗೆ ಅನುಗ್ರಹ ಕೊಡ್ತಾನೆ, ಅಲಂಕಾರದಿಂದ ವಿಷ್ಣು ಅನುಗ್ರಹ ಸಿಗುತ್ತೆ, ಹಾಗೆ ಅಭಿಷೇಕದಿಂದ ಶಿವನ ಅನುಗ್ರಹ, ನೈವೇದ್ಯದಿಂದ ಗಣಪತಿ ಅನುಗ್ರಹ. ಆದರೆ ಇಂದು ನಾವು ಹನುಮನಿಗೆ ಪ್ರದಕ್ಷಿಣೆಯಲ್ಲೂ ಕೂಡ ವಿಶೇಷವಾಗಿ ಭಕ್ತಿ ಸಮರ್ಪಣೆಗೂ ಸಹ ಒಂದು ಪ್ರದಕ್ಷಿಣೆಯ ಒಂದು ಅಂಶ ಕೂಡ ಆಗಿರುತ್ತೆ. ಹನುಮನಿಗೆ ಎಷ್ಟು ಪ್ರದಕ್ಷಿಣೆ ಮಾಡಬೇಕು, ಹಾಗೆ ಹನುಮನಿಗೆ ಎಷ್ಟು ಪ್ರದಕ್ಷಿಣೆ ಮಾಡಿದರೆ ಪೂರ್ಣ ಅನುಗ್ರಹ ಸಿಗುತ್ತೆ. ನಾವೇನಾಗುತ್ತೆ, ಕೆಲವರು ಏನು ಮಾಡ್ತಾರೆ, ಒಂದು ದೇವಸ್ಥಾನಕ್ಕೆ ಹೋದಾಗ 1 ಸುತ್ತು ಹಾಕಿ ಹೊರಟೋಗ್ತಾರೆ, ಕೆಲವರು 3 ಸುತ್ತು ಹಾಕ್ತಾರೆ, ಕೆಲವರು ಇನ್ನೂ 11 ಸುತ್ತು ಹಾಕ್ಬೋದು. ಆದರೆ ಅವರವರ ವಿಧಿ ವಿಚಾರಗಳನ್ನು ಅವರ ಮನಸ್ಸಿಗೆ ತಕ್ಕ ಹಾಗೆ, ಅವರು ಮನಸ್ಸಿನ ಭಾವನೆಗಳಿಗೆ ತಕ್ಕ ಹಾಗೆ ಪ್ರದಕ್ಷಿಣೆ ಹಾಕ್ತಾರೆ. ಆದರೆ ಒಂದು ವಿಧಿ ವಿಧಾನ ಇದೆ, ಒಂದು ಕಟ್ಟುಪಾಡು, ಒಂದು ನಿಯಮ ಇದೆ. ಅದು ಹನುಮಂತ ದೇವರಿಗೆ ಅದು ಪೂರ್ವಾಭಿಮುಖವಾಗಿದೆಯಾ, ಪಶ್ಚಿಮ ಇದೆಯಾ, ಉತ್ತರ ದಕ್ಷಿಣ ಇದೆಯಾ, ಅದು ಬಿಡಿ. ಆದರೆ ಹನುಮ ದೇವರಿಗೆ ನಿಮಗೆ ಪೂರ್ಣ ಅನುಗ್ರಹ ಸಿಗಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು? ಸಾಮಾನ್ಯವಾಗಿ ನಾವು 3 ಅಂತ ಹೇಳ್ತೀವಿ. ಆದರೆ ಈ ಹನುಮ ದೇವರಿಗೆ ಅದು ಬೆಟ್ಟ ಎತ್ಕೊಂಡಿರೋ ಹನುಮ, ಯಾವಾಗಲೂ ನಮಗೆ ಏನು ಭಕ್ತಾಂಜನೇಯ, ವೀರಾಂಜನೇಯ, ಅಭಯಾಂಜನೇಯ ಈ ರೀತಿಯೆಲ್ಲ ಕೇಳ್ತೀವಿ. ಆದರೆ ಹನುಮನಿಗೆ ನಮಸ್ಕಾರವನ್ನು ನಾವು ದೇವಸ್ಥಾನದಲ್ಲಿ ಹಾರತಿ ತಗೋತೀವಿ, ನಮಸ್ಕಾರ ಮಾಡಿ ಎಲ್ಲ ಮಾಡ್ತೀವಿ. ಪ್ರದಕ್ಷಿಣೆ ವಿಚಾರದಲ್ಲಿ ನೀವು ಸ್ವಲ್ಪ ಮನಸ್ಸು ಮಾಡಿಬಿಟ್ರೆ ನಿಮಗೆ ಹನುಮನ ಪೂರ್ಣ ಅನುಗ್ರಹ ಸಿಗತ್ತೆ. ಎಷ್ಟು ಪ್ರದಕ್ಷಿಣೆ ಹಾಕಬೇಕು? 5 ಪ್ರದಕ್ಷಿಣೆ ಹಾಕಬೇಕು. ಹನುಮನಿಗೆ 5 ಪ್ರದಕ್ಷಿಣೆಯನ್ನು ಹಾಕಿದರೆ ಪೂರ್ಣ ಫಲ ನಮಗೆ ಸಿಗುತ್ತೆ ಅಂತೂ ಕೂಡ ಹೇಳುತ್ತೆ. ಈಗ ಹನುಮ ಅಂದರೆ ಅಂದರೆ 5 ಅಂದರೆ ಪಂಚಮಂ ಕಾರ್ಯಸಿದ್ಧಿ. ಸಂಖ್ಯೆಗಳಲ್ಲಿ 1ರಿಂದ 9ರಲ್ಲಿ 5ಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಪಂಚಮಂ ಕಾರ್ಯಸಿದ್ಧಿ, ಪಂಚಮದಿಂದ ಕಾರ್ಯ ಸಿದ್ಧಿ ಆಗುತ್ತೆ. ಹಾಗೆ ಸಾಮಾನ್ಯವಾಗಿ ಹನುಮಂತ ದೇವರಿಗೆ ನಾವು ಅದರಲ್ಲಿ ಒಂದು ಶಾಸ್ತ್ರ ಹೇಳುತ್ತೆ, ಆರ್ಷವಾಕ್ಯದಲ್ಲಿ ಒಂದು ಶ್ಲೋಕನೇ ಇದೆ, ಪ್ರದಕ್ಷಿಣ ನಮಸ್ಕಾರಾನ್ ಸಾಷ್ಟಾಂಗಾನ್ ಪಂಚಸಂಖ್ಯೆಯ. ಪ್ರದಕ್ಷಿಣ ನಮಸ್ಕಾರಾನ್ ಸಾಷ್ಟಾಂಗಾನ್ ಪಂಚಸಂಖ್ಯೆಯ ಅಂತಾರೆ. 5 ಸಂಖ್ಯೆಯಲ್ಲಿ 5 ನಾವು ಪ್ರದಕ್ಷಿಣೆಯನ್ನು ಹಾಕಿಬಿಟ್ರೆ ನಿಮ್ಮ ಒಂದು ಸರಳ ಕೋರಿಕೆ ತಕ್ಷಣ ಈಡೇರಿಬಿಡುತ್ತೆ. ಅದು ಆರೋಗ್ಯ ಆಗಿರ್ಬೋದು, ಹಾಗೆ ವ್ಯಾಪಾರ ಆಗಿರ್ಬೋದು, ಶಾಂತಿ ಇರ್ಬೋದು, ಭೂತ ಪ್ರೇತ ಪಿಶಾಚಿಗಳನ್ನು ತಕ್ಷಣ ಓಡಿಸ್ತಕ್ಕಂಥವನೇ ಹನುಮಂತ. ಹಾಗಾಗಿ ಭೂತ ಪ್ರೇತಗಳಾಗ್ಬೋದು, ಮಾನಸಿಕ ಚಂಚಲತೆ ಇರ್ಬೋದು, ಹಾಗೆ ಅನಾರೋಗ್ಯ ಇರ್ಬೋದು, ಐಶ್ವರ್ಯದ ಬಗ್ಗೆ ಯಾವುದೇ ಕೋರಿಕೆ ಇದ್ದರೂ ಸಹ 5 ಪ್ರದಕ್ಷಿಣೆಯಿಂದ ತಕ್ಷಣವೇ ತೀರುತ್ತೆ. ನಮ್ಮಲ್ಲಿ 108 ಪ್ರದಕ್ಷಿಣೆ ಹಾಕಿ, 54 ಪ್ರದಕ್ಷಿಣೆ ಹಾಕಿ, 21 ಹಾಕಿ, 11 ಹಾಕಿ, ಈ ರೀತಿ ಸಂಖ್ಯೆಗಳಿದ್ದಾವೆ. ಆದರೆ ಈ ಎಲ್ಲ ಸಂಖ್ಯೆಗಳಿಗಂತ ಮಿಗಿಲಾಗಿ 5 ಬಾರಿ ಪ್ರದಕ್ಷಿಣೆಯನ್ನು ಹಾಕ್ಕೊಂಡ್ಬಿಟ್ರೆ ತಕ್ಷಣವೇ ಎಲ್ಲ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಹೇಳುತ್ತೆ, ಈ 108 ಪ್ರದಕ್ಷಿಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೂವು ಇಟ್ಕೊಳ್ಳೋದು, ಅಡಿಕೆ ಇಟ್ಕೊಳ್ಳೋದು, ಅಡಿಕೆಯಿಂದ ನಾವು ಒಂದೊಂದು ಅಡಿಕೆನೂ ಒಂದು ಕಡೆ ಇಟ್ಟು ಆ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು, ಹೂವು ಇರ್ಬೋದು, ಅರಿಶಿನ ಕೊಂಬನ್ನು ಇಟ್ಕೊಳ್ತಕ್ಕಂಥದ್ದು, ಇದರಿಂದ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಆದರೂ ಕೂಡ 5 ಪಂಚ ಒಂದು ಪ್ರದಕ್ಷಿಣೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ತಲೆ ಸ್ನಾನ ಕಂಪಲ್ಸರಿಯಾಗಿ ಮಾಡಿರಬೇಕು, ಶಿರಸ್ನಾನ ಮಾಡಿರಬೇಕು, ಸಾತ್ವಿಕ ಆಹಾರವನ್ನು ತಿಂದಿರಬೇಕು, ಆಹಾರದಲ್ಲೂ ಕೂಡ ಹುಷಾರಾಗಿರಬೇಕು. ಹಾಗೆಯೇ ಓಂ ನಮೋ ಭಗವತೆ ಹನುಮಂತ ಹರ ಹರ ಹನುಮಂತ ಕೇಸರಿ ನಂದನಾಯ ಅಂಜನೀಪುತ್ರಾಯ ವಾಯುಪುತ್ರಾಯ ಶ್ರೀರಾಮಪ್ರಿಯಾಯ ರುದ್ರಾತ್ಮಕಾಯ ಸರ್ವದುಷ್ಟಗ್ರಹ ಪೀಡಾ ನಿವಾರಕಾಯ ಕುರುಕುರು ಸ್ವಾಹ ಈ ಮಂತ್ರ, ಅಥವಾ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಂಡು 5 ಪ್ರದಕ್ಷಿಣೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.